ಹೇಳ್ರಪ್ಪ ಹೇಳ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಸ್ಟೀಸ್ 2006. ಸೊ ನಾವು ಇಷ್ಟು ದಿವಸ ವ್ಲಾಗ್ ಮಾಡಿರಲಿಲ್ಲ. ಯಾಕೆ ಅಂದರೆ ನಮಗೆ ಎಕ್ಸಾಮ್ಸ್ ಇತ್ತು, ಬೋರ್ಡ್ ಎಕ್ಸಾಮ್ಸ್ ಇತ್ತು. ಅದಾದಮೇಲೆ ಸಿ ಇ ಟಿ ಇತ್ತು. ಇವರೇನೋ ನೋಡ್ತಾ ಇದ್ದಾರೆ. ಅವಳದು ಶೇಟ್ ನೋಡೋಣ, ಹುಡ್ಕೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇವಾಗ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ರೋಡ್ ಯಾವುದು ಅಂತ ನಿಮ್ಗೆ ಗೊತ್ತಿರ್ಬೋದು ನೋಡಿ. ನಡ್ಕೊಂಡು KC ಜನರಲ್ ಹಾಸ್ಪಿಟಲ್ ಸ್ಟ್ರೈಟ್ ಬರ್ತಾ ಇದ್ದೀವಿ. ಇನ್ನು ದೇವಸ್ಥಾನ ಸಿಕ್ಕಿಲ್ಲ. ನೋಡಿ ಈ ರೈಟ್ ಅಂತೆ. ಎಲ್ಲಿ ನೋಡಿ, ಪ್ಯೂರ್ ವೆಜ್ ಎದುರುಗಡೆ ರೋಡು. ಇವರು ಇಲ್ಲೇ ಜಾಯ್ನ್ ಆದರು. ಫಸ್ಟೇ ಬಂದಿದ್ರು ನಮಗಿಂತ ಮುಂಚೆ. ಇದು ಇವಾಗ ಫಸ್ಟ್ ನಾವು ಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಒಳಗಡೆ ಹೆಂಗಿರುತ್ತೆ ನೋಡೋಣ. ಚೆನ್ನಾಗಿದೆ ಹೊರಗಡೆಯಿಂದ. ಬನ್ನಿ ಬನ್ನಿ. ಎಲ್ಲಿದ್ದಾರೆ ನಮ್ಮ ಗರ್ಲ್ಸ್? ಇಲ್ಲಿ ನೋಡಿ, ಇಂಕಿ, ಮಾನಸ, ಸೋನಿ ಆ್ಯಂಡ್ ಮನ್ಯ. ನೋಡಿ ಗಾಯ್ಸ್, ಎಂಟ್ರೆನ್ಸ್ ಹೆಂಗಿದೆ. ಚಪ್ಪಲಿ ಹತ್ರ ಕೃಷ್ಣ ಟೆಂಪಲ್ಗೆ ಎಂಟ್ರೆನ್ಸ್ ಚೆನ್ನಾಗಿದೆ. ಒಳಗಡೆ ದೇವಸ್ಥಾನ. ನೀವು ಮಲ್ಲೇಶ್ವರಮಲ್ಲಿದ್ದರೆ ಒಂದ್ಸತಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನಾವಿವಾಗ ಯಾವ ಟೆಂಪಲ್ಗೆ ಬಂದಿದ್ದೀವಿ ಅಂತ ಮಾನಸ ಅವ್ರು ಹೇಳ್ತಾರೆ. ಎಸ್, ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ಟೆಂಪಲ್ಲು. ಇದು ಗಂಗಮ್ಮ ದೇವಿ ಟೆಂಪಲ್ಲು. ಅದು ನರಸಿಂಹಸ್ವಾಮಿದು. ಎದುರುಗಡೆ ಆರ್ಚ್ ಕಾಣಿಸ್ತೈತಲ್ಲ, ಅದು ಶ್ರೀ ಕಾಡು ಮಲ್ಲಿಕಾರ್ಜುನ ಶಿವಂದು. ಓಕೆ, ನೋಡಿ ಗೈಸ್, ಇಲ್ಲೆಷ್ಟು ಟೆಂಪಲ್ ಇದೆ ಅಂತ. ನಂದಿ ತೀರ್ಥ ಅಂತೆ. ಈಗ 4ಕ್ಕೂ ಪಟ್ ಅಂತ ಹೋಗ್ಬಿಟ್ಟು ಬಂದು. ಹೌದು, ಟೈಮ್ ಆಗ್ತೈತೆ ನಮಗೆ. ಅದಕ್ಕೆ 120ಗೆ ಶೋ ಇದೆ ಗೈಸ್ ಯುಗಾದು. ಹಾಂ, ಮಾಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ನಾವು ಸೀರೆ ಉಟ್ಕೊಂಡು ಕಲ್ಚರ್ ಅಂತ ಹೇಳ್ತಾರೆ ನಮ್ಮ ಐಶು ಅಕ್ಕ ಅವರು. ಸೀರೆ ಉಟ್ಕೊಂಡು ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಮಾಲ್ ಒಳಗೆ. ನಡ್ಕೊಂಡು ಹೋಗೋದು. ಗೈಸ್, ನಾವು ಟೆಂಪಲ್ಗೆ ಎಂಟರ್ ಆಗ್ತಾ ಇದ್ದೀವಿ. ಒಳಗಡೆ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡಿ ಗೈಸ್. ಎಂಟ್ರೆನ್ಸಲ್ಲಿ ಈ ಥರ ಇದೆ. ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಬಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ಕೆಲವೊಂದು ಕ್ಲಿಕ್ಸ್ನ ತೊಗೊಂಡ್ವಿ. ನಾನು ಮುಂಚೆ ಹೇಳ್ದಂಗೆ ಇಲ್ಲಿ ಟೆಂಪಲ್ ಸುತ್ತಮುತ್ತ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ತಗೊಂಡ್ವಿ. ದೇವಸ್ಥಾನ ಎಲ್ಲ ಸುತ್ತಾಡಿಕೊಂಡು ಮಂತ್ರಿ ಮಾಲ್ಗೆ ಬಂದಿದ್ದೀವಿ ಗೈಸ್. ನಾವಿವಾಗ ಮಾಲ್ಗೆ ಎಂಟ್ರಿ ಆಗ್ತಿದ್ದೀವಿ. ಎಸ್, ಕಮ್ ಆನ್ ಗೈಸ್, ನೋಡೋಣ. ಇಲ್ಲಿ ಯಾಕೆ ಬಂದ್ವಿ ಆ್ಯಕ್ಚುಲಿ ಅಂದರೆ ಮೂವಿಗೆ ಬುಕ್ ಮಾಡಿ. ಅಚ್ಚಾ, ठीक है. ಸಿಂಗಲ್ ಇರುತ್ತಲ್ಲ ಆ ಥರದ್ದು ನೋಡಿ. ಇದು ಮಾಲ್ ಎದುರಿಗೆ ಹಾಕಿರ್ತಾರಲ್ಲ ಥರ. ಇಲ್ಲೆಲ್ಲ ಎಷ್ಟು ರೇಟ್ ಅಂತ ಹೇಳೋಕ್ಕಾಗಲ್ಲ, ನಾವು ಕೇಳಿಲ್ಲ. ಇಲ್ಲ, ಮಾಲಿಗೆ ಎಂಟ್ರಿ ಆಗಿದ್ದೀವಿ. ಮಂತ್ರಿ ಮಾಲಿನ ಲಾಸ್ಟ್ ಫ್ಲೋರಲ್ಲಿ ನಾವು ಟಿಕೆಟ್ಸ್ ಬುಕ್ ಮಾಡಿದ್ವಿ ಮೂವಿಗೆ. ಸೊ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದ್ದು. ಸೊ ಬನ್ನಿ ಒಳಗಡೆ ಹೋಗೋಣ. ನಾವಿವಾಗ ಎಕ್ಸಿಟ್ ಆಗಿದ್ದೀವಿ. ಓಕೆ, ಮೂವಿ ನೋಡಿ ಏನನ್ನಿಸ್ತು? ತುಂಬ ಖುಷಿ ಆಯಿತು, ಸೂಪರ್ ಆಗಿತ್ತು ಮೂವಿ. ಓಕೆ,
ಯಾರು ಮಾಡಿರೋದು ನಮ್ಮ ಯುವರಾಜ್ ಕುಮಾರ್. ಓಕೆ, ಎಲ್ಲ ವಿಸಿಟ್ ಮಾಡಿ, ಮೂವಿ ಚೆನ್ನಾಗಿದೆ. ಓಕೆ ಬಾಯ್. ಬಾಯ್. ಇವರಿಬ್ರು ಹೋಗ್ತಾ ಇದ್ದಾರೆ ಗೈಸ್. ನಾವು ಮಸಾಲೆ ಪುರಿ ತಿಂದು ಅಲ್ಲಿಂದ ಇವಾಗ ಬಸ್ಸಲ್ಲಿ ಬರ್ತಾ ಇದ್ದೀವಿ ಗೈಸ್. ಇದು ಬಂದುಬಿಟ್ಟು ಫ್ರೆಂಡ್ಸ್ ಜೊತೆ ಡೇ ಔಟಿಂಗ್ ವ್ಲಾಗ್ ಆಗಿತ್ತು. ನಾವು ಫಸ್ಟ್ ಸ್ಟಾರ್ಟಿಂಗ್ ಮಲ್ಲೇಶ್ವರಂ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ 4 ದೇವಸ್ಥಾನ ಇತ್ತು. 4 ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಅದಕ್ಕಿಂತ ಮುಂಚೆ ಕೃಷ್ಣನ ದೇವಸ್ಥಾನಕ್ಕೂ ಹೋಗಿದ್ವಿ. ಅದು ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು ಮೂವಿ ನೋಡಿಕೊಂಡು ಎಲ್ಲ ಮನೆಗೆ ಹೋದ್ವಿ. ಸೊ ನಮ್ಮ ಡೇ ಅಂತೂ ಸೂಪರ್ಬ್ ಆಗಿತ್ತು ಅಂತಲೇ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬಾಯ್.